ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಮಿತ್ ವ್ಲಾಗ್ಸ್ ಆ್ಯಂಡ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಎಲ್ಲರಿಗೂ ಇಷ್ಟವಾಗುವಂತಹ ಸ್ವೀಟ್ ಜಾಮೂನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಜಾಮೂನ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬಾ ಇಷ್ಟಪಡುವಂತಹ ಸ್ವೀಟ್ ಇದು. ಸೊ ಮಕ್ಕಳಿಗಂತೂ ತುಂಬಾ ಇಷ್ಟ ಜಾಮೂನು ಅಂತಂದರೆ. ಸೊ ಪರ್ಫೆಕ್ಟಾಗಿ ಯಾವ ರೀತಿ ಜಾಮೂನ್ನ ಮಾಡೋದು, ಸಾಫ್ಟಾಗಿ ಹಾಗೆ ರಸಭರಿತವಾಗಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಅಂತ. ಸೊ ಕೆಲವರು ಮಾಡ್ತಾರೆ, ಬಟ್ ಸಾಫ್ಟಾಗಿ ಬರಲ್ಲ, ಗಟ್ಟಿಯಾಗಿರುತ್ತೆ, ಹಾಗೆ ಒಳಗಡೆ ಕೂಡ ಸರಿಯಾಗಿ ಬೆಂದಿರಲ್ಲ, ಆ ರೀತಿ ಇರುತ್ತೆ. ಸೊ ಇವತ್ತು ನೀವು ಈ ವಿಡಿಯೋನ ನೋಡೋದ್ರಿಂದ ಪರ್ಫೆಕ್ಟಾಗಿ ಯಾವ ರೀತಿ ಜಾಮೂನ್ನ ಮಾಡೋದು ಅಂತ ತಿಳ್ಕೊಳ್ಬೋದು. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಆಗಿದ್ರೆ ರಸಭರಿತವಾಗಿ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ MTR ಗುಲಾಬ್ ಜಾಮೂನ್ ಪೌಡರ್ನ ತೊಗೊಂಡಿದ್ದೀನಿ. ಸೊ ನೀವು ಯಾವುದೇ ಬ್ರ್ಯಾಂಡ್ದು ಬೇಕಾದರೂ ತೊಗೊಳ್ಬೋದು. 175 ಗ್ರಾಮ್ದು 1 ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಈಗ ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಮೆಜರ್ಮೆಂಟ್ನ ತೊಗೊಳ್ತಾ ಇದ್ದೀನಿ ಜಾಮೂನ್ ಪೌಡರ್ನ. ಸೊ ಈ ರೀತಿ ಮೆಜರ್ಮೆಂಟ್ ತೊಗೊಳ್ಳೋದ್ರಿಂದ ಪಾಕ ಮಾಡ್ಕೊಳ್ಳೋದಕ್ಕೆ ಸಕ್ಕರೆನ ಮೆಜರ್ಮೆಂಟ್ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಹಾಗಾಗಿ ಸೊ ಇಲ್ಲಿ 2 ಬೌಲಷ್ಟು ಜಾಮೂನ್ ಪೌಡರ್ ನನಗೆ ಸಿಕ್ತು. ಸೊ ಇವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಬೇಕು. ಸೊ ನೀವಿಲ್ಲಿ ನೀರಿನ ಬದಲು ಹಾಲು ಬೇಕಾದರೂ ತೊಗೊಳ್ಬೋದು, ಕಾಯಿಸಿ ಆರಿಸಿರೋ ಹಾಲನ್ನ ಕೂಡ ಯೂಸ್ ಮಾಡಿಕೊಂಡು ಕಲಿಸ್ಕೊಳ್ಬೋದು. ಸೊ ಜಾಸ್ತಿ ನಾದ್ಕೊಳ್ಬಾರ್ದು, ಜಾಮೂನ್ ಹಿಟ್ಟನ್ನ ಸ್ಮೂತಾಗಿ ಕಲಿಸ್ಕೊಳ್ಬೇಕು. ಜಾಸ್ತಿ ನಾದಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಜಾಮೂನು. ಸುಮ್ಮನೆ ಈ ಥರ ಕಲಿಸ್ಕೊಳ್ಬೇಕು ಅಷ್ಟೇ. ತುಂಬ ಗಟ್ಟಿಯಾಗಿ ಕೂಡ ಕಲಿಸ್ಕೊಳ್ಬಾರ್ದು ಜಾಮೂನ್ ಹಿಟ್ಟನ್ನ, ಸ್ವಲ್ಪ ಕೈಗೆ ಹತ್ಕೊಳ್ತಿರ್ಬೇಕು, ಆ ರೀತಿ ಕಲಿಸ್ಕೊಳ್ಬೇಕು. ಸೊ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರಲ್ಲ ಜಾಮೂನು. ಸೊ ನೋಡಿ ಈ ರೀತಿ ಕೈಗೆ ಹತ್ಕೊಳ್ಬೇಕು, ಆ ರೀತಿ ಕಲಿಸ್ಕೊಂಡು ಈಗ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ನಾನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಅಷ್ಟೇ. ಸೊ ಜಾಸ್ತಿ ನಾದಕ್ಕೆ ಹೋಗಬಾರ್ದು ಜಾಮೂನ್ ಹಿಟ್ಟನ್ನ. ನೋಡಿ ಎಣ್ಣೆ ಹಾಕೋ ಉದ್ದೇಶ ಏನಪ್ಪ ಅಂದರೆ ಹಿಟ್ಟು ಬೇಗ ಡ್ರೈ ಆಗಬಾರ್ದು, ಹಾಗಾಗಿ ಎಣ್ಣೆನ ಹಾಕೋದ್ರಿಂದ ಚೆನ್ನಾಗಿ ಇರುತ್ತೆ, ಹಿಟ್ಟು ಬೇಗ ಡ್ರೈ ಆಗಲ್ಲ. ಈಗ ಒಂದು ಬಟ್ಲನ ಮುಚ್ಚಿಬಿಟ್ಟು ಜಾಮೂನ್ ಹಿಟ್ಟಿಗೆ ನಾನು ಒಂದು 20 ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ. ಸೊ 20 ನಿಮಿಷ ಚೆನ್ನಾಗಿ ನೆನ್ಕೊಳ್ಬೇಕು ಜಾಮೂನ್ ಹಿಟ್ಟು. ಈಗ ಪಾಕ ಮಾಡ್ಕೊಳ್ಳೋಣ ಹಿಟ್ಟು ನೆನ್ಕೊಳ್ಳೋಷ್ಟ್ರೊಳಗೆ. ಸೊ ನಾನು ಜಾಮೂನ್ ಹಿಟ್ಟನ್ನ ಯಾವ ಬೌಲಲ್ಲಿ ತೊಗೊಂಡಿದ್ನೋ ಅದೇ ಬೌಲಲ್ಲಿ ನಾನು 2 ಬೌಲಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. 1 ಬೌಲ್ ಹಿಟ್ಟಿಗೆ 1 ಬೌಲ್ ಸಕ್ಕರೆನ ತೊಗೊಂಡಿದ್ದೀನಿ ನಾನು. ಸೊ ಸಕ್ಕರೆ ಯಾವ ಬೌಲಲ್ಲಿ ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ 4 ಕಪ್ಪಷ್ಟು ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಸಕ್ಕರೆಗಿಂತ ನೀರು ಡಬಲ್ ಹಾಕ್ಕೊಳ್ಬೇಕು. 2 ಕಪ್ ಸಕ್ಕರೆ ಆದರೆ 4 ಕಪ್ ನೀರನ್ನ ಹಾಕ್ಕೊಂಡ್ಬಿಟ್ಟು ನಾವು ಪಾಕನ ರೆಡಿ ಮಾಡ್ಕೊಳ್ಬೇಕು. ಸೊ ಪಾಕ ಮಾಡೋದಕ್ಕೆ ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ಟು ನಾವು ಪಾಕನ ಮಾಡ್ಕೊಳ್ಬೇಕು. ಸೊ ನಾವಿಲ್ಲಿ ಒಂದೆಳೆ ಪಾಕನ ಮಾಡ್ಕೊಳ್ತಾ ಇಲ್ಲ, ಅಂಟು ಪಾಕ ಅಷ್ಟೇ ಮಾಡ್ಕೊಳ್ತಾ ಇರೋದು. ಸೊ ಈಗ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಕುದಿಸ್ಕೊಳ್ಬೇಕು ಅಷ್ಟೇ. ಸೊ ಬೇಗನೆ ರೆಡಿ ಆಗುತ್ತೆ, ಈ ಪಾಕ ಮಾಡೋದೇನು ಲೇಟ್ ಆಗಲ್ಲ. ಸೊ ಕೈಗೆ ಅಂಟಿಸ್ಬೇಕು, ಆ ರೀತಿ ಇರಬೇಕು ಪಾಕ. ಸೊ ಅಷ್ಟಾದರೆ ಪಾಕ ರೆಡಿ ಆಗುತ್ತೆ. ಸೊ ಒಂದೆಳೆ ಪಾಕ ಮಾಡಿಕೊಂಡ್ರೆ ಜಾಮೂನು ಪಾಕನ ಹೀರ್ಕೊಳ್ಳಲ್ಲ, ಒಳಗಡೆ ಎಲ್ಲ ಡ್ರೈ ಇರುತ್ತೆ, ಸೊ ಚೆನ್ನಾಗಿರಲ್ಲ. ಹಾಗಾಗಿ ಅಂಟು ಪಾಕ ಮಾಡ್ಕೊಳ್ಬೇಕು ಅಷ್ಟೇ. ಸೊ ಈ ರೀತಿ ಪಾಕ ರೆಡಿ ಆಗಬೇಕು ನೋಡಿ. ಇವಾಗ ಈ ಥರ ಅಂಟಿಸ್ಬೇಕು ಕೈ. ಸೊ ಬೆರಳಲ್ಲಿ ಈ ರೀತಿ ಮುಟ್ಟಿದರೆ ಒಂದು ಬೆರಳಿಂದ ಇನ್ನೊಂದು ಬೆರಳಿಗೆ ಅಂಟಿದರೆ ಸಾಕು, ಪಾಕ ರೆಡಿ ಆಯಿತು ಅಂತ. ಇವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾವು ಪಾಕನ ತಣ್ಣಗಾಗೋದಕ್ಕೆ ಬಿಟ್ಕೊಳ್ಳೋಣ. ಈಗ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಜಾಮೂನ್ ಹಿಟ್ಟನ್ನ ಓಪನ್ ಮಾಡಿಬಿಟ್ಟು ಉಂಡೆಗಳನ್ನು ಮಾಡ್ಕೊಳ್ಬೇಕು. ಸೊ ನೋಡಿ 20 ನಿಮಿಷ ಬಿಟ್ಟಿದ್ದೀನಿ ನಾನು ನೆನ್ಕೊಳ್ಳೋದಕ್ಕೆ. ಸೊ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ಸೊ ಎಷ್ಟು ಚೆನ್ನಾಗಿ ಬಂದಿದೆ ಇದು ಹಿಟ್ಟು, ಈ ರೀತಿ ಆಗಬೇಕು. ಸೊ ಈ ರೀತಿ ಇದ್ದರೆ ಪರ್ಫೆಕ್ಟಾಗಿ ಬರುತ್ತೆ ಜಾಮೂನು. ಸೊ ಒಳಗಡೆ ಎಲ್ಲ ಯಾವ ರೀತಿ ಆಗಿದೆ ನೋಡಿ, ತುಂಬ ಚೆನ್ನಾಗಿ ಸಾಫ್ಟಾಗಿ ನೆನ್ಕೊಂಡಿದೆ ಜಾಮೂನ್ ಹಿಟ್ಟು. ಈಗ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಿಟ್ಟನ್ನ, ಸೊ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಜಾಮೂನ್ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಮಾಡ್ಕೊಳ್ಬೇಕು ಜಾಮೂನ್ ಉಂಡೆ, ಯಾಕಂದರೆ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಸೈಜು ಡಬಲ್ ಆಗುತ್ತೆ, ಹಾಗೆ ಪಾಕದಲ್ಲಿ ಹಾಕಿದಾಗೂ ಕೂಡ ಸೈಜು ಇನ್ನೂ ಡಬಲ್ ಆಗುತ್ತೆ. ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ಚಿಕ್ಕದೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಜಾಮೂನು. ಸೊ ನೋಡಿ ಈ ರೀತಿ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ.
ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಉಂಡೆ ಬಿರುಕು ಕೂಡ ಬಿಡಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಸೊ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ, ಆ ರೀತಿ ಇರುತ್ತೆ. ಈಗ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ, ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ಈ ಜಾಮೂನ್ ಮಾತ್ರ ಕರೆಕ್ಟಾಗಿ ಬರುತ್ತೆ, ಪರ್ಫೆಕ್ಟಾಗಿ. ಸೊ ಈಗ ಎಣ್ಣೆ ಕಾದಿದೆ, ಈಗ ಜಾಮೂನ್ ಉಂಡೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಜಾಸ್ತಿ ಕಾದಿರಬಾರ್ದು, ಜಾಮೂನ್ ಉಂಡೆಗಳನ್ನು ಹಾಕಬೇಕಾದ್ರೆ ಸ್ವಲ್ಪ ಲೈಟಾಗಿ ಕಾದಿರಬೇಕು ಎಣ್ಣೆ. ಸ್ವಲ್ಪ ಜಾಸ್ತಿ ಕಾದ್ಬಿಟ್ರೆ ಹಾಕಿದ ತಕ್ಷಣವೇ ಕಲರ್ ಬಂದುಬಿಡುತ್ತೆ ಜಾಮೂನ್ ಉಂಡೆಗಳು. ಸೊ ಮೀಡಿಯಮ್ ಆಗಿ ಕಾದಿದ್ರೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಜಾಮೂನ್ ಉಂಡೆಗಳನ್ನು ಕರ್ಕೊಳ್ಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಳ್ಳೋದ್ರಿಂದ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ ಜಾಮೂನ್ ಉಂಡೆಗಳು. ಸೊ ತಿನ್ನಬೇಕಾದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಈ ಕಲರಲ್ಲಿ ಉಂಡೆಗಳು ಫ್ರೈ ಆಗಿರಬೇಕು. ಸೊ ಜಾಸ್ತಿ ಲೈಟಾಗೂ ಕೂಡ ಫ್ರೈ ಆಗಬಾರ್ದು, ಜಾಸ್ತಿ ಡಾರ್ಕಾಗಿ ಕೂಡ ಕರ್ಕೊಳ್ಬಾರ್ದು. ಹಾಗಾಗಿ ನೋಡಿ ಕರೆಕ್ಟಾಗಿ ಕರ್ಕೊಂಡಿದ್ದೀನಿ ನಾನು. ಈ ರೀತಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದು ತಣ್ಣಗಾಗಬೇಕು, ತಣ್ಣಗಾದ್ಮೇಲೆ ನಾವು ಪಾಕದೊಳಗೆ ಹಾಕಬೇಕು. ಈಗ ತಣ್ಣಗಾಗಿದೆ ಉಂಡೆಗಳೆಲ್ಲ, ಈಗ ಪಾಕನೂ ಕೂಡ ತಣ್ಣಗಿದೆ. ಈಗ ಉಂಡೆಗಳನ್ನು ಹಾಕ್ತಾಯಿದ್ದೀನಿ. ಸೊ ಪಾಕನೂ ಬಿಸಿ ಇದ್ದು ಜಾಮೂನ್ ಉಂಡೆಗಳು ಬಿಸಿ ಇದ್ದರೆ ಕರ್ಗೋಗ್ಬಿಡುತ್ತೆ ಎಲ್ಲ ಆವಾಗಲೇ. ಸೊ ಈ ಥರ ತಣ್ಣಗಾದ್ಮೇಲೆ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ರಸಭರಿತವಾಗಿ ಬರುತ್ತೆ. ಜಾಮೂನ್ ಮಾತ್ರ ಸಖತ್ತಾಗಿರುತ್ತೆ. ಸೊ ನೀವು ನಾನು ತೋರಿಸೋ ವಿಧಾನದಲ್ಲಿ ಮಾಡಿದರೆ 100% ಪರ್ಫೆಕ್ಟಾಗಿ ಬರುತ್ತೆ ಗುಲಾಬ್ ಜಾಮೂನು. ರಸಭರಿತವಾಗಿ ಕೂಡ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಜಾಮೂನ್ ಉಂಡೆಗಳನ್ನು ಪಾಕದಲ್ಲಿ ಹಾಕಿದ ಮೇಲೆ 1-2 ಅವರ್ಸು ಚೆನ್ನಾಗಿ ಪಾಕದಲ್ಲಿ ನೆನ್ಕೊಳ್ಳೋದಕ್ಕೆ ಬಿಡಬೇಕು. ಅದಕ್ಕೋಸ್ಕರ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು 1-2 ಅವರ್ಸ್ ನೆನೆಸ್ಕೊಳ್ತಾ ಇದ್ದೀನಿ. ಸೊ 2 ಅವರ್ಸ್ ಆದಮೇಲೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಪಾಕದಲ್ಲಿ ನೆನ್ಕೊಂಡಿದೆ ಜಾಮೂನ್ ಉಂಡೆಗಳು. ಸೊ ರಸಭರಿತವಾಗಿ ರೆಡಿಯಾಗಿದೆ ಜಾಮೂನು, ತುಂಬಾ ಚೆನ್ನಾಗಿರುತ್ತೆ. ಸಾಫ್ಟಾಗಿ ನೋಡಿ, ಎಲ್ಲೂ ಬಿರುಕು ಸಮೇತ ಬಿಟ್ಟಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಜಾಮೂನ್ ಎಲ್ಲನೂ. ಸೊ ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಜಾಮೂನ್ಗಳು. ಸೊ ನೋಡಿ, ಓಪನ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ರೆಡಿಯಾಗಿತ್ತು ಜಾಮೂನು, ಬಾಯಲ್ಲಿಟ್ಟರೆ ಕರಗುತ್ತೆ, ಆ ರೀತಿ ಸಾಫ್ಟಾಗಿ ಬಂದಿದೆ. ಸೊ ನೋಡೋದಕ್ಕೆ ರಸಭರಿತವಾಗಿ ಕೂಡ ಕಾಣಿಸ್ತಾ ಇದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ರಸಭರಿತವಾದ ಗುಲಾಬ್ ಜಾಮೂನ್ನ ಹೇಗೆ ಮಾಡೋದು ಅಂತ. ಸೊ ಈ ವಿಧಾನದಲ್ಲಿ ಮಾಡಿದರೆ ನಿಮಗೂ ಕೂಡ ಇದೇ ರೀತಿ ಜಾಮೂನು ಸಾಫ್ಟಾಗಿ ಬರುತ್ತೆ. ಹಾಗೆ ಎಲ್ಲೂ ಕೂಡ ಬಿರುಕು ಬಿಟ್ಟಿಲ್ಲ, ಹಾಗೆ ಅಷ್ಟು ಸಾಫ್ಟಾಗಿ ಬಂದಿದೆ. ಹಾಗೆ ರಸಭರಿತವಾಗಿಯೂ ತುಂಬ ಚೆನ್ನಾಗಿ ಬಂದಿದೆ ಜಾಮೂನ್ಗಳು. ಸೊ ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಹಾಗೆ ಒಳಗಡೆನೂ ಕೂಡ ತುಂಬ ಚೆನ್ನಾಗಿ ಬೆಂದಿದೆ, ಹಾಗೆ ಡ್ರೈ ಆಗೂ ಇಲ್ಲ. ರಸಭರಿತವಾಗಿ ಪಾಕನೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಜಾಮೂನು. ಸೊ ಇದು ಪರ್ಫೆಕ್ಟಾಗಿ ಮಾಡೋ ವಿಧಾನ ಜಾಮೂನು. ಸೊ ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, 100% ತುಂಬ ಚೆನ್ನಾಗಿ ಸಾಫ್ಟಾಗಿ ರಸಭರಿತವಾಗಿ ಗುಲಾಬ್ ಜಾಮೂನ್ ಬರುತ್ತೆ. ಸೊ ಇವತ್ತಿನ ಜಾಮೂನ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ಒಂದ್ಸಲ. ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಾರ್ದು. ಈ ವಿಡಿಯೋನ ಸ್ಕಿಪ್ ಮಾಡದೆ ಯಾರೆಲ್ಲ ನೋಡಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.